ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಂಡೇ ಅಂತ ತೋಟಕ್ಕೆ ಬಂದಿದ್ದೀವಿ. ಏನೇನು ಮಾಡ್ತೀವಿ ನೋಡೋಣ ಬನ್ನಿ. ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ತೋಟಕ್ಕೆ ಹೋಗಿ ಬರೋಣ ಅಂತ ಹೋಗ್ತಿದ್ದು. ನಾವು ತೋಟಕ್ಕೆ ಬರೋದು ತುಂಬ ಕಡಿಮೆ, ಯಾಕಂದರೆ ನಮ್ಮದು ಶಾಪ್ ಇರೋದ್ರಿಂದ ನಾವು ಸಂಡೇ ಕ್ಲೋಸ್ ಮಾಡ್ತೀವಿ. ಅದಕ್ಕೆ ತೋಟಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದು. ತೋಟನ ಮಾವ ಮತ್ತು ಮೈದನ ನೋಡ್ಕೋತಾರೆ. ನಾವು ತೋಟಕ್ಕೆ ಹೋಗೋದು ತುಂಬ ಕಡಿಮೆ. ಕಾಫಿ ಗಿಡ ಎಲ್ಲ ನೋಡಿ ಈ ಸಲ ತುಂಬ ಚೆನ್ನಾಗಿ ಕೂತಿದ್ದಾವೆ ಗಿಡ ಅಂತ ಹೇಳ್ತಿದ್ರು. ಅದಕ್ಕೆ ದಶುಗೆ ಹೇಳ್ತಿದ್ದೆ, ನೀವು ಬರೋದೇ ವರ್ಷಕ್ಕೊಂದ್ಸಲಿ, ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಬಿಡಿ ಅಂತ ಹೇಳ್ತಿದ್ದೆ. ತೋಟದ ಪಕ್ಕನೇ ಆಂಟಿ ಮನೆ ಇದೆ. ತೋಟದ ಹತ್ರ ಆ ಸೌಂಡ್ ಕೇಳ್ತಾ ಇರ್ಬೋದು. ನಮಗೆ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು, ಬಟ್ ಅಲ್ಲಿರೋರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಈ ಸೌಂಡಲ್ಲಿರೋಕ್ಕೆ ನಿಮ್ಗೆ ಹಿಂಸೆ ಆಗಲ್ವಾ ಅಂತ ಕೇಳಿದೆ. ಇಲ್ಲ, ಈ ಸೌಂಡಿಗೆಲ್ಲ ನಾವು ತುಂಬ ಅಡ್ಜಸ್ಟ್ ಆಗಿದ್ದೀವಿ ಅಂತ ಹೇಳ್ತಿದ್ರು. ಅದೆಲ್ಲ ನೋಡಿಕೊಂಡು ನಮ್ಮ ಮನೆ ಹತ್ರ ಬಂದು, ಮನೆ ಹತ್ರನೇ ಸೀಬೆ ಮರ, ಮಾವಿನ ಮರ, ನೇರಳೆ ಮರ ಎಲ್ಲ ಇದೆ. ಅದೆಲ್ಲ ನೋಡ್ಕೊಬರೋಣ ಅಂತ ಹೋಗ್ತಿದ್ದೋ. ಇಲ್ಲಿ ಕಚಡ ಎಲ್ಲ ಓಡಿಸ್ತಿದ್ರು, ಹಳ ಬಂದಿದೆ ಅಂತ. ನಾವು ಮಾವಿನ ಮರದ ಹತ್ರ ಹೋಗಿ ಬರೋಣ ಅಂತ ಹೋಗ್ತಿದ್ದೋ. ಅಲ್ಲಿ ಒಂದು ಅಣಬೆ ಸಿಕ್ತು, ತುಂಬ ದೊಡ್ಡದು, ಒಂಥರ ಅಂಬ್ರಲ್ಲ ಥರನೇ ಇತ್ತು, ಅಷ್ಟು ದೊಡ್ಡದಾಗಿತ್ತು. ಬಟ್ ಒಂದು 2 days ಬ್ಯಾಕ್ ನೋಡಿದರೆ ಚೆನ್ನಾಗಿರೋದು. ಈಗ ನೋಡಿ ಫುಲ್ ಹಾಳಾಗೋಗ್ಬಿಟ್ಟಿತ್ತು. ಯಾರ್ಯಾರಿಗೆ ಅಣಬೆ ಅಂದರೆ ತುಂಬ ಇಷ್ಟ ಅಂತ ಕಾಮೆಂಟ್ ಮಾಡಿ. ಈ ಸಲಿನೂ ತುಂಬ ಹಣ್ಣಿನ ಗಿಡ ಎಲ್ಲನೂ ಹಾಕಿದ್ದಾರೆ. ಕಾಡು ಮಾವು ಅಂತಾರಲ್ಲ, ಆ ಮಾವು ಇದು ಸಾಂಬಾರಿಗೆ, ಗೊಜ್ಜಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿತ್ತು, ತುಂಬ ಸ್ವೀಟಾಗಿತ್ತು. ತುಂಬ ಮಾವಿನಕಾಯಿ ಕೆಳಗಡೆ ಎಲ್ಲ ಬಿದ್ದಿತ್ತು. ಮಾವಿನಕಾಯಿ ಎಲ್ಲ ತುಂಬ ಮೇಲಿದ್ದು. ನಾವಂತೂ ತುಂಬ ಸರ್ಕಸ್ ಮಾಡಿ ಕಲ್ಲಲ್ಲಿ, ದೊಣ್ಣೆಲಿ ಎಲ್ಲ ಬೀಳಿಸ್ತು. ಅಂತೂ ಒಂದು 10 ಬಿದ್ದೋ ಕೆಳಗಡೆ. ಅದೆಲ್ಲನೂ ಎರಿಕೊಂಡು ಮರದಲ್ಲಿ ಮಾವಿನಕಾಯಿ ಅಂತೂ ತುಂಬ ಇದ್ದು. ಕಾಡು ಮಾವು ನಾನು ಸ್ವಲ್ಪ ಹುಳಿ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ತುಂಬ ಟೇಸ್ಟಿಯಾಗಿ ಸ್ವೀಟಾಗಿತ್ತು. ಮಾವಿನಕಾಯಿ ತುಂಬ ಸ್ವೀಟಾಗಿರೋದ್ರಿಂದ ಮಕ್ಕಳಂತೂ ತುಂಬ ಖುಷಿಯಿಂದ ತಿಂದು. ಗಾಳಿ ಮಳೆಗೆ ಬಾಳೆಗೊನೆ ಬಿದ್ದಿತ್ತು. ಅದು ಸ್ವಲ್ಪ ಎಳೆದು ಅಂತ ಬಲಿಲಿ ಅಂತ ಹಂಗೆ ಬಿಟ್ಟಿದ್ರು. ನೆಕ್ಸ್ಟ್ ಹೋಗಿದ್ದು ನೇರಳೆ ಮರದ ಹತ್ರ. ನನ್ನ ಮಗಳಿಗಂತೂ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ. ಅದೆಲ್ಲ ನೋಡಿ ಫುಲ್ ಖುಷಿಯಾಗೋಗ್ಬಿಟ್ಲು. ಮೂರು ಮರವೇ ಇಲ್ಲ, ಲೈನಲ್ಲಿ 3 ಮರದಲ್ಲೂ ಹುಸಿ ಹಣ್ಣಲ್ಲ. ಎಷ್ಟೊಂದಿದೆ ಅಲ್ಲ, ಎಲ್ಲ ಕಡೆ ಅಲ್ಲಿ ಕಮಲೆ ನಿಮ್ಮ ನೆಲ್ಗೆ ತೋರಿಸಿ. ವಾ, ಪರ್ಪಲ್ ಬಾರವ ಈ ಕಡೆಗೆ. ನಿನ್ನ ಮೇಲೆ ಎಲ್ಲರೂ ಬಿದ್ದದ್ದು. ನೇರಳೆ ಹಣ್ಣಿನಿಂದ ನಾಲ್ಗೆ ಪರ್ಪಲ್ ಆಯಿತು, ಆದರೆ ಮೆಮೊರೀಸ್ ಮಾತ್ರ ಕಲರ್ಫುಲ್ ಆಯಿತು. ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.